ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತಹ ಈ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಏನು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಸಿಎಂ ರಾಜೀನಾಮೆ ಸಂದರ್ಭದಲ್ಲಿ ನಡೀತಲ್ಲ ಬಂಡೆ ಟಗರು ಜೋಡಿಯ ಭಾವುಕ ಕ್ಷಣ. ಕಾಂಗ್ರೆಸ್ ಪಾಳ್ಯದಲ್ಲಿದು ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ರಾಜಕೀಯ ಪೈಪೋಟಿಗಿಂತಲೂ ಹೆಚ್ಚಾಗಿ ಒಗ್ಗಟ್ಟಿನ ಮಂತ್ರ ಜಪಿಸಿದಂತಹ ಈ ಜೋಡಿ ಹೊಸ ಸಂದೇಶ ರವಾನಿಸುವುದಕ್ಕೆ ಮುಂದಾದರು. ಅಧಿಕಾರಕ್ಕಿಂತ ಮಿಗಿಲಾದ ಸೌಹಾರ್ದ, ರಾಜಕೀಯ ಪೈಪೋಟಿಯ ಆಚೆಗಿನ ಗೌರವದ ಸಮ್ಮಿಲನ, ರಾಜೀನಾಮೆ ಎಂಬ ರಾಜಕೀಯ ತೀರ್ಮಾನದ ಕ್ಷಣದಲ್ಲಿ ನಡೆದ ಈ ದೃಶ್ಯ ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಒಂದು ಭಾವನಾತ್ಮಕ ದಾಖಲೆಯಾಗಿ ಉಳಿಯಲಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ರಾಜೀನಾಮೆ ಮಧ್ಯೆಯೇ ಬಂಡೆ ಟಗರು ಒಗ್ಗಟ್ಟಿನ ಮಂತ್ರ. ಅಪ್ಪುಗೆ ವೇಳೆ ಭಾವುಕ, ಕಾಲು ಮುಟ್ಟಿ ಡಿಕೆ ಹೊಸ ಸಂದೇಶ. ಹೌದು, ನಿನ್ನೆ ಸಿದ್ದರಾಮಯ್ಯ ಸಿಎಂ ಸ್ಥಾನದ ರಾಜೀನಾಮೆ ನಿರ್ಧಾರ ಪ್ರಕಟಿಸಲು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜಿಸಿದ್ರು. ಸಿದ್ದು ಕರೆದಿದ್ದ ಈ ಸಭೆ ಕೇವಲ ಅಲ್ಪಾಹಾರಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ರಾಜ್ಯ ರಾಜಕಾರಣದ ಪುಟಗಳಲ್ಲಿ ಅಳಿಸಲಾಗದ ಇತಿಹಾಸಕ್ಕೆ ಈ ಬ್ರೇಕ್ಫಾಸ್ಟ್ ಸಭೆ ಸಾಕ್ಷಿಯಾಯಿತು. ಉಪಹಾರದ ನಡುವೆಯೇ ಸಂಪುಟ ಸದಸ್ಯರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ತಮ್ಮ ನಿರ್ಗಮನದ ಸಂಗತಿಯನ್ನ ಅಧಿಕೃತಗೊಳಿಸಿದ್ರು. ಇದಕ್ಕೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಿದ್ದರಾಮಯ್ಯ ಸುದೀರ್ಘ ಒಂದು ಸಭೆ ನಡೆಸಿದ್ರು. ಕಾವೇರಿ ನಿವಾಸಕ್ಕೆ ಪ್ರವೇಶಿಸ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯರ ಪಾದಕ್ಕೆರಗಿ ಆಶೀರ್ವಾದ ಪಡೆದ್ರು. ಸಿದ್ದರಾಮಯ್ಯ ಡಿಕೆ ಅವರನ್ನ ಅಪ್ಪಿ ಹಾರೈಸಿದ್ರು. ಈ ಕ್ಷಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾವುಕರಾದ್ರು. ಹೀಗೆ ಅಪ್ಪಿಕೊಳ್ಳುವ ಮೂಲಕ ಅಧಿಕಾರ ತ್ಯಜಿಸುವಾಗಲೂ ಈ ಆತ್ಮೀಯ ಅಪ್ಪುಗೆ ವಿರೋಧ ಪಕ್ಷಗಳಿಗೆ ಒಗ್ಗಟ್ಟಿನ ದೊಡ್ಡ ಸಂದೇಶವನ್ನೇ ರವಾನಿಸಿದೆ. ಈ ಕುರಿತು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಕರ್ನಾಟಕ ಕಾಂಗ್ರೆಸ್, ಅಂದು ಇಂದು ಎಂದೆಂದು ಒಗ್ಗಟ್ಟೇ ನಮ್ಮ ಶಕ್ತಿ, ಎಂದೆಂದಿಗೂ ಜನಸೇವೆಯೇ ನಮ್ಮ ಬದ್ಧತೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದೆ. ಹೀಗೆ ಅಪ್ಪಿಕೊಳ್ಳುವ ಮೂಲಕ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದ ಬಂಡೆ ಟಗರು ಜೋಡಿ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಕೊಡುವಾಗಲೂ ಒಗ್ಗಟ್ಟಿನ ಸಂದೇಶ ಸಾರ್ತು. ಒಟ್ಟಾಗಿ ಲೋಕಭವನಕ್ಕೆ ತೆರಳಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ರಾಜೀನಾಮೆ ಪತ್ರ ನೀಡಲಾಯಿತು. ರಾಜ್ಯಪಾಲ ಗೆಹ್ಲೋಟ್ ಬೆಂಗಳೂರಿಗೆ ವಾಪಸ್. ಸಂಬಂಧಿಕರೊಬ್ಬರ ಅನಾರೋಗ್ಯ ಕಾರಣ ಮುಂಬೈಗೆ ತೆರಳಿದ್ದ ರಾಜ್ಯಪಾಲ ಗೆಹ್ಲೋಟ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಿಂದ ವಿಶೇಷ ವಿಮಾನದಲ್ಲಿ ಹೊರಟು ರಾತ್ರಿ 7:30ಕ್ಕೆ ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.